ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಸರ್ ಬಿಜಾಪುರ ಎಲ್ಲಿ, ಬಿಡದಿ ಎಲ್ಲಿ ಸರ್? ಬರಡು ಭೂಮಿ ಅಂತ ಹೇಳ್ತಾರೆ ಸರ್ ಶಿವಕುಮಾರ್ ಅವರು. ನೋಡ್ರಿ ಎಲ್ಲಾರು ನಮ್ಮಲ್ಲಿ ಬರಡು ಭೂಮಿ ಇದೆ ಅಂತ ಮಹಿಳೆಯರು ಕೇಳ್ತಾರೆ. ನಾನು ಒಂದು 16 ಕಿಲೋಮೀಟ್ರು ಎಲ್ಲಿನೂ ಬರಡು ಭೂಮಿ ಕಾಣಿಸೋದಿಲ್ಲ. ಪಾಪ ಮೊನ್ನೆ ರಾತ್ರಿ ಬಂದು ಸಹಿ ಮಾಡ್ಬೇಕಂತೇಳಿ ಅವನಿಗೆ ಒದ್ದು ಪಾಪ ಪಾರ್ಶ್ವ ಅದು ಮನುಷ್ಯ. ಕೇಳೋದು ಹೇಳೋದು ಇಲ್ಲ, ಅಕೌಂಟ್ಗೆ ಆಗ್ತಾ ಇರೋದೇ ಭೂಮಿ ಕಿತ್ಕೊಳ್ಳೋದೆ ಅಂತ. ನೋಡಿ ಮನುಷ್ಯನ ಜೀವನಕ್ಕೆ ನಾವು 1,000, 10,000, 50,000 ಕೊಟ್ಟಿದ್ರು ಏನು ಮಾಡೋದೇನಿದೆ? ನಾವೆಲ್ಲ ಬಿಟ್ಟು ಹೋಗೋದು ಇನ್ನು ಎಷ್ಟು ದಿವಸ ಶಿವಕುಮಾರ್ ಜೀವನ ಮಾಡೋರದಾರ, ನಾ ಎಷ್ಟು ದಿವಸ ಜೀವನ ತಿರ್ದೆ. ನಾಳೆ ಸತ್ತ ಮೇಲೆ ಯಾವ ರೊಕ್ಕ, ಯಾವ ದುಡ್ಡು, ಯಾವ ಮಕ್ಕಳು ಎಲ್ಲ ಯಾವುದೂ ಶಾಶ್ವತ ಇಲ್ಲ. ನಿಮ್ಮ ಕೊನೆಯ ಆಸೆ ಇತ್ತು ಮುಖ್ಯಮಂತ್ರಿ ಅವರು ಆಗಿದ್ದೀರಿ. ಇನ್ನಾದರೂ ಈ ರೈತರ ಒಂದು ಜೀವನ ಜೊತೆ ಚೆಲ್ಲಾಟ ಆಡಬೇಡಿ. ಇಲ್ಲೆಲ್ಲ ವಿರೋಧ ಪಕ್ಷದ ನಾಯಕರಂತೆ, ಬೆಂಬಲಿಗರಂತೆ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ, ರ್ಯಾಲಿಗಳು ಮಾಡ್ತಾರೆ. ಇಲ್ಲಿ ಇವ್ರಿಗೆಲ್ರಿಗೂ ಆಶ್ವಾಸನೆ ಕೊಡ್ತಾರೆ. ಅದೇ ಹೌಸಲ್ಲಿ ಹೋಗಿ ಹೇಳ್ತಾರೆ ನೀವು ಯೋಜನೆ ಮಾಡಿ ನಾವು ನಿಮ್ಮ ಜೊತೆ ಇದೆ ಅಂತ. ಎಷ್ಟು ದಿವಸ ಸರ್ ಕಾಂಪ್ರಮೈಸ್ ರಾಜಕೀಯ? ಅವ್ರಿಗೆ ಭಯ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಭಯ ಭಾಳ ಇದೆ ರಾಜ್ಯದಲ್ಲಿ. ನಾಳೆ ಇದನ್ನೇ ಪ್ರಸ್ತಾವನೆ ಮಾಡ್ತೀನಿ ನಾನು, ಬಿಡ್ದಿದೆ. ನೀವು ಬಿ ಜೆ ಪಿ ಎಷ್ಟು ಮಂದಿ ಧರಣಿಗೆ ಬರ್ತೀರಿ ನೋಡೋಣ. ಬರಲ್ಲ. ಇವ್ರು ಬರಲಿಲ್ಲ ಅಂದ್ರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದ್ರ ಕಳ್ರ ತತ್ತಾರೆ. ಕಾಕ್ರೋಚ್ ಪಾರ್ಟಿ ಬಗ್ಗೆ ಏನು ಅನ್ಸುತ್ತೆ ಸರ್? ಅವ ಯಾವನೋ ಅಮೇರಿಕಾದಾಗಿರೋ ಅಲ್ಲಿ ಹೊರಗೆ ಹಾಕಿದ್ದಕ್ಕೆ ಇಲ್ಲಿ ಬಂದು ಪಾರ್ಲಿಮೆಂಟಿನಲ್ಲಿ ಬಾಂಬ್ ಹಾಕ್ಸೋದಂಥವನ್ನ ಜಿಂದಾಬಾದ್ ಅನ್ನೋದು, ಅಲ್ಲಿಂದ ನರೇಂದ್ರ ಮೋದಿಯವ್ರಿಗೆ ಹೀಯಾಳಿಸಿ ಮಾತಾಡೋದು, ಅದು ನಿನ್ನೆದು ನೋಡಿದ್ರೆ ಫೇಡಪ್ ಆಯ್ತು. ನೀವೇನಾದ್ರು ಪಾರ್ಟಿ ಮಾಡ್ತೀರಿ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇದನ್ನ ಎಷ್ಟು ದಿವಸ ವೇಟ್ ಮಾಡ್ತೀರಿ ಸರ್? ಹಿಂಗೆ ಆದ್ರೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ರು ಬಿ ಜೆ ಪಿ. ನೀವೆಲ್ಲರೇ ಕಾಂಗ್ರೆಸ್ ವೈಫಲ್ಯದಿಂದ ನೆಕ್ಸ್ಟ್ ನಾವು ಬಿ ಜೆ ಪಿಯವರೇ ಬರ್ತೀವಿ ಅನ್ನೋಂಥ ಮೂರ್ಖತನದ ವಿಚಾರನಾಗ ಇರಬೇಡಿ. ಹಂಗೆ ಮೂರನೇ ಶಕ್ತಿ ಕರ್ನಾಟಕದಲ್ಲಿ ಉದಯ ಆದರೂ ಆಶ್ಚರ್ಯ ಇಲ್ಲ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಬಿ ಜೆ ಪಿ ಇವ್ರಿಗೆ ಹೇಳಿದ್ದಾರೆ. ಅದು ಯತ್ನಾಳ್ ಅವ್ರ ಕಡೆಯಿಂದನೇ ಆಗುತ್ತಾ ಸರ್? ನಮ್ ಪಾರ್ಟಿ ನಿಮ್ ಪಾರ್ಟಿ ನಡೆಯಲ್ಲ, ಆಫ್ ದಿ ರೆಕಾರ್ಡ್ ಆನ್ ದಿ ರೆಕಾರ್ಡ್ ಅಂತೂ ಇಲ್ವೇ ಇಲ್ಲ. ಜನ ಅಂತ ಬಂದ್ರೆ ಕಾಂಪ್ರಮೈಸ್ಡೇ ಇಲ್ಲ. ಇವರು ನೇರ ನುಡಿಯ ನಾಯಕರು. ನಮ್ ಜೊತೆ ಇದಾರೆ ಸ್ಟ್ರೈಟ್ ಹಿಟ್ ನ ಬಸವರಾಜ್ ಪಾಟೀಲ್ ಯತ್ನಾಳ್ ಸರ್. ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಬಿಜಾಪುರ ಎಲ್ಲಿ, ಬಿಡದಿ ಎಲ್ಲಿ ಸರ್? ನೀವು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ರೈತರಿಗೆ ಒಂದು ವಿಶೇಷ ಅನಿಸ್ತದೆ. ಹೇಗಿದ್ ನಿಮಗ್ ಮುಟ್ತು ಸರ್? ನೋಡಿ, ಈಗ ಇಡೀ ಕರ್ನಾಟಕದಲ್ಲಿ ಜನ ವಿಶ್ವಾಸ ಇಡುವಂಥ ಒಬ್ಬ ನಾಯಕ ಯಾವುದೇ ಭಾಗದವಿರಲಿ ಅಥವಾ ಯಾವುದೇ ಜಾತಿಯವರಲಿ, ಯಾವುದೇ ಪ್ರದೇಶದವಿರಲಿ, ಅವರಿಗೆ ಈ ಒಬ್ಬ ನಾಯಕ ನಮ್ಮ ಪರವಾಗಿ ಗಟ್ಟಿಯಾಗಿ ಉಳಿತಾನೆ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೋದಿಲ್ಲ ಅಂತ ಭಾವನೆ ಜನರಲ್ಲಿ ಬತ್ತಂದರೆ ಅದು ಬಿಡದಿ ಇರ್ಬೋದು, ಚಾಮರಾಜನಗರ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, KGF ಕೋಲಾರ ಇರ್ಬೋದು, ಕೊಡಗು ಇರ್ಬೋದು, ಇದೇನೂ ವ್ಯತ್ಯಾಸ ಇಲ್ಲ. ಯಾಕಂದರೆ ಜನರಿಗೆ ಈ ಎಲ್ಲ ಚದುರಂಗದ ಆಟಗಳು ನೋಡಿ ಸಾಕಾಗಿ ಹೋಗಿದೆ. ಈ ಹೊಂದಾಣಿಕೆ ರಾಜಕಾರಣ, ಇಲ್ಲಿ ಬಿಡದಿ ರೈತರ ಹೋರಾಟಕ್ಕೆ ಬಂದಾಗ ಒಂದು ಭಾಷಣ, ವಿಧಾನಸಭೆಯಲ್ಲಿ ಮತ್ತೊಂದು ಭಾಷಣ. ಇದರಿಂದ ಏನಾಗ್ಬಿಟ್ಟದೆ, ಕರ್ನಾಟಕದಲ್ಲಿ ರಾಜಕಾರಣಿಗಳು ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ ನಂಬಬೇಕಪ್ಪ ಅನ್ನೋಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂತು. ಅದಕ್ಕೇ ಇಲ್ಲಿ ರೈತರು ಬರ್ಲಿಕ್ಕೆ ಹೇಳಿದ್ರು. ಅವರ ಏನಿದೆ ನಿಜವಾಗಿ ವಿಧಾನಸಭೆಯಲ್ಲಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಹಿಂದೆ ಉಪಮುಖ್ಯಮಂತ್ರಿಗಿದ್ದಾಗ ಇಲ್ಲೆಲ್ಲ ಬರಡು ಜಮೀನಿದೆ, ಕೆಲವೇ ಬೆಳವಣಿಗೆ ಅಷ್ಟೇ ರೈತರೇ ಈ ಒಂದು ಜಮೀನು ಕೊಡಬಾರ್ದು. ಜಮೀನು ಕೊಡಬಾರ್ದು ಯಾಕೆ ಅಂದ್ರೆ ಇನ್ನೂ ಹೆಚ್ಚು ದುಡ್ಡನ್ನು ಕೀಳಬೇಕು ಸರ್ಕಾರ, ಇವ್ರದ್ದು ಹುನ್ನಾರ ಇದೆ. ಅದಕ್ಕೆ ಅವರು ಗಲಾಟೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಹೋರಾಟ ಕೂತಾರೆ. ಆ ಹೋರಾಟಕ್ಕೆ ಏನು ಬೆಂಬಲ ಯಾರ್ದು ಜನರ ನಿಜವಾದ ರೈತರದ್ದು ಬೆಂಬಲ ಇಲ್ಲ. ಈಗಾಗಲೇ 90% ರೈತರು ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ವಾಸ್ತವಿಕವಾಗಿ ಇವತ್ತು ನಾನು ಬೆಳಗ್ಗೆಯಿಂದ ಅನೇಕ ಗ್ರಾಮಗಳಿಗೆ ಹೋದಾಗ, ರೈತರ ಮನೆಗೆ ಹೋದಾಗ, ಅವ್ರ ತೋಟಕ್ಕೆ ಹೋದಾಗ, ಆ ತೋಟಗಳು, ಅವ್ರ ಜೀವನ, ಅವ್ರು ಇರುವಂಥ ನೆಮ್ಮದಿ ಜೀವನ, ಅವ್ರ ಪಾಪ ಏನೂ ಬಿಡ್ತಾ ಇಲ್ಲ. ನೀವು 10 ಕೋಟಿ ಕೊಡ್ತೀನಿ ಅಂದರೂ ಬೇಡ, ನಮ್ಮಷ್ಟು ನಾವು ಜೀವನ ಮಾಡಲಿಕ್ಕೆ ಬಿಟ್ಟು ಬಿಡಿ ಅನ್ನೋಂಥ ಒಂದು 90% ರೈತರು ಅದಕ್ಕಿದ್ದಾರೆ. ಆದರೆ ವಿಧಾನಸಭೆಯಲ್ಲಿ ಇದ್ರ ಉಲ್ಟಾ ಹೇಳಿದ್ವಿ. ನೋಡಿ, ದೊಡ್ಡ ದೊಡ್ಡ ಜಮೀನ್ದಾರದವರು ಗೊತ್ತಿಲ್ಲ, 40-50 ಎಕರೆದವರು, ಅವರು ರಿಯಲ್ ಎಸ್ಟೇಟನ್ನು ಕುಳಗಳದವರು ಗೊತ್ತಿಲ್ಲ,
ಅವ್ರ ಮಾತು ಕೇಳ್ಕೊಂಡು ಈ ಸಣ್ಣ ರೈತರನ್ನ, ಹಿಂದುಳಿದ ವರ್ಗದವರು, ಎಲ್ಲ ಜನಾಂಗದವರು, ಕೃಷಿ ಕಾರ್ಮಿಕರು ಇವತ್ತು ಜೀವನವನ್ನು ಅತ್ಯಂತ ನೆಮ್ಮದಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ನಾವು ಈ ತೋಟದಲ್ಲೇ ಕೂತಿದ್ದೀವಿ. ಎಷ್ಟು ಒಂದು ನಿಸರ್ಗ ಸೌಂದರ್ಯ ಎಷ್ಟಿದೆ ಇಲ್ಲಿ. ನಾನು ಮೇಲೆ ಹತ್ತಿ ನೋಡಿದೆ, ಸುಮಾರು 100 ಮೆಟ್ಟಲುಗಳನ್ನ ಹತ್ತಿ ಇಡೀ ಸೃಷ್ಟಿ ನೋಡಿದ್ರೆ ಒಂದು 16 ಕಿಲೋಮೀಟ್ರು ಎಲ್ಲಿನೂ ಬರಡು ಭೂಮಿ ಕಾಣಿಸೋದಿಲ್ಲ. ಇಡೀ ಹಸಿರಿನ ಒಂದು ದೊಡ್ಡ ತೋರಣ ಇಡೀ ಭೂಮಿ ತಾಯಿ ಮೇಲಿದೆ. ನೀವು ಅಂಥದಕ್ಕೆ ನೀವು ಬರಡು ಜಮೀನಂತ ಹೆಂಗೆ ಹೇಳ್ತೀರಿ? ಇಂಥ ಫಲವತ್ತಾದಂಥ, ಇಂಥ ಅದ್ಭುತವಾದಂಥ ಗಿಡ ಮರಗಳನ್ನು, ನಿಸರ್ಗವನ್ನು ಹಾಳು ಮಾಡಿ ಒಂದು ಪ್ರದೇಶವನ್ನು ಕಟ್ಟೋದ್ರಾಗ, ಏನು ನಗರ ಕಟ್ಟೋದ್ರಾಗ ಅರ್ತಿಲ್ಲ. ಸಾಕಷ್ಟು ಬರಡು ಭೂಮಿ ಇದೆ, ಅಲ್ಲಿ ನೀವು ಮಾಡಿ. ನಮ್ದು ಯಾರ್ದು ಏನೋ ರೈತರ ತಕರಾರಿಲ್ಲ. ಅವ್ರಿಗೆ ಒಳ್ಳೆಯ ರೇಟ್ ಕೊಡಿ ಅಲ್ಲಿ ರೈತರಿಗೆ, ಅಲ್ಲಿ ಒಳ್ಳೆಯ ನಗರ ನಿರ್ಮಾಣ ಮಾಡಿರಿ. ಎಷ್ಟು 20, 50, 100 ಕಿಲೋಮೀಟ್ರ್ ದೂರ ಇದ್ದರೂ ನೀರು ತೊಗೊಂಡು ಕೊಡಿ. ನಮ್ಮ ಬಿಜಾಪುರಕ್ಕೆ 60 ಕಿಲೋಮೀಟ್ರ್ ಮೇಲೆ ನೀರು ಬರ್ತದೆ ಕೃಷ್ಣಾ ಕೋಲಾರದಿಂದ. ಈ ರೀತಿ ನೀವು ಇಲ್ಲಿ ಇರುವಂಥ ನಿಸರ್ಗವನ್ನು ರೈತರಿಗೆ ಬಿಟ್ಟುಬಿಡಿ, ಅವ್ರು ಜೀವನ ಮಾಡ್ಕೊಲಿಕ್ಕೆ ತಯಾರದಾರ, ನಿಮ್ದು ಏನೂ ಕೇಳ್ತಾ ಇಲ್ಲ. ಆ ಭಾವನೆ ನಮ್ಮ ಬೆಳಿಗ್ಗೆ ನೋಡಿದಾಗ, ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡುವಾಗ ಬೇರೆ ಇತ್ತು, ಇಲ್ಲಿ ಬಂದ ಮ್ಯಾಗೆ ಇಡೀ ಭಾಗವನ್ನು ನೋಡಿದಾಗ ಇಂಥ ಮಲೆನಾಡನ್ನು ಹಾಳು ಮಾಡ್ಲಿಕ್ಕೆ ಹೊಂಟಾರಲ್ಲ, ಅದು ನಮ್ಮ ದುಃಖ ಇದೆ. ಕೆಲವೇ ಗಂಟೆಗಳ ಮುಂಚೆ ಸಿಎಂ ಡಿ.ಕೆ. ಶಿವಕುಮಾರ್ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗಿ ಹೇಳ್ತಾರೆ, ರೈತರು ಬಂದು ಗಾರೆ ಕೆಲಸ, ಡ್ರೈವರ್ ಕೆಲಸ ಮಾಡಬೇಡಿ, ನಾನ್ ನಿಮಗ್ ಬೇಕಾಗಿದ್ದು ಇಲ್ಲೇ ಕೊಡ್ತೀನಿ, ಬೆಂಗಳೂರು ಯಾರು ಗಾಡಿ ಹತ್ತಬಾರ್ದು ಅಂತ. ಇಲ್ಲಿರೋ ರೈತರಿಗೆ ಹೇಳ್ತಾರೆ, ಕೇಳೋದು ಹೇಳೋದು ಇಲ್ಲ, ಅಕೌಂಟ್ಗೆ ಆಗ್ತಾ ಇರೋದೇ ಭೂಮಿ ಕಿತ್ಕೊಳ್ಳೋದೆ ಅಂತ. ಅದ್ ಹೆಂಗೆ ಒಬ್ರೇ ತಾರತಮ್ಯ ಇರುತ್ತೆ ಅನ್ಸಲ್ವಾ ಸರ್ ಇದ್ರಲ್ಲಿ? ನೋಡಿ, ಅವರು ಈ ರಾಜ್ಯದ ಮುಖ್ಯಮಂತ್ರಿ. ಅವರು 700 ವಿಧಾನಸಭಾ ಆಗಿದ್ದು ಅದು ಕನಕಪುರ. ಆ ಜನಪ್ರತಿನಿಧಿದ್ರೆ ಬೇರೆ. ಒಬ್ಬ ವಿಧಾನಸಭೆ ತನ್ನ ಜನರ ಪರವಾಗಿ ಮಾತಾಡಲಿಕ್ಕೆ ಅಡ್ಡಿ ಇಲ್ಲ. ಇಡೀ ರಾಜ್ಯದ ಜನರ ಒಬ್ಬ ಪ್ರತಿನಿಧಿಯಾಗಿ ಅವರ ಕ್ಷೇತ್ರದಲ್ಲಿ ರೈತರಿಗೆ 1 ಇಂಚು ಜಮೀನಿಗೆ ಮಾರಬೇಡ್ರಿ, ನಾನು ನೀರಾವರಿ ಮಾಡಿಕೊಡ್ತೀನಿ, ಎಲ್ಲ ಸೌಲಭ್ಯ ಮಾಡಿಕೊಡ್ತೀನಿ, ಹಸುಗಳನ್ನು ಸಾಕ್ರಿ, ಹಾಲನ್ನು ನೀವು ಉತ್ಪಾದನೆ ಮಾಡಿರಿ, ಹೆಚ್ಚು ಹಣ್ಣು ಹಂಪಲುಗಳನ್ನ ಬೆಳೀರಿ, ಅಲ್ಲಿ ಭಾಷಣ ಹೊಡಿತೀರಿ. ಇಲ್ಲಿ ಎಲ್ಲ ರೆಡಿ ಇದೆ, ಸೃಷ್ಟಿ ತಯಾರಿದೆ. ಇದು ಆಗಿದ್ದು ಒಂದು ದಿವಸದ್ದಲ್ಲ, 100 ವರ್ಷಗಳ ರೈತರ ಪರಿಶ್ರಮ, ಅವರ ಕಷ್ಟ. ಎಷ್ಟೋ ಸಲ ನೀರು ಕಡಿಮೆ ಆಗ್ತದೆ, ಎಷ್ಟೋ ಸಲ ರೋಗ ರುಜಿನಗಳಿಂದ, ಅತಿವೃಷ್ಟಿಯಿಂದ, ಬರಗಾಲದಿಂದ ಏನೇನೋ ಕಷ್ಟಪಟ್ಟು ಇಲ್ಲಿ ಒಂದು ಜೀವನ ಕಟ್ಕೊಂಡಿದ್ದಾರಲ್ಲ, ಅವ್ರ ಮ್ಯಾಗ ಯಾಕೆ ನಿಮ್ಮದು ತಾರತಮ್ಯ? ಈಗಾದರೂ ನೀವು ಮುಖ್ಯಮಂತ್ರಿ ಇದ್ದೀರಿ ಕರ್ನಾಟಕದ್ದು, ಈಗಾದರೂ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಿಟ್ಟು ಬಿಡ್ಬೇಕಪ್ಪ, ಇದು ನಾವು ಮಾಡಬಾರ್ದು. ನೋಡಿ, ಮನುಷ್ಯನ ಜೀವನಕ್ಕೆ ನಾವು 1,000, 10,000, 50,000 ಕೊಟ್ಟಿದ್ರು ಏನು ಮಾಡೋದೇನಿದೆ? ನಾವೆಲ್ಲ ಬಿಟ್ಟು ಹೋಗೋದು. ಇನ್ನು ಎಷ್ಟು ಡಿ.ಕೆ. ಶಿವಕುಮಾರ್ ಜೀವನ ಮಾಡೋರು ಅದಾರ, ನಾ ಎಷ್ಟು ದಿವಸ ಜೀವನ ತಿರ್ತೀನಿ. ಈಗ ಅವ್ರಿಗೂ ಅಷ್ಟೇ, ನಾನು ಅವರು ಒಂದೇ ಏಜ್ ಇದೆ ಹೆಚ್ಚು ಕಡಿಮೆ. ಇನ್ನೊಂದು 10-15 ವರ್ಷ ನಮ್ಮದು ಭೂಮಿ ಮೇಲೆ. ನಾಳೆ ಸತ್ತ ಮೇಲೆ ಯಾವ ರೊಕ್ಕ, ಯಾವ ದುಡ್ಡು, ಯಾವ ಮಕ್ಕಳು ಎಲ್ಲ ಯಾವುದೂ ಶಾಶ್ವತ ಇಲ್ಲ. ಆದರೆ ನಾವು ಇದ್ದಾಗ ಯಾರಿಗಾದ್ರೂ ಅನ್ಯಾಯ ಮಾಡಿದ್ವಿ ಅಂದರೆ, ಯಾರ್ದೋ ಮನೆ ಮುರಿದಿದ್ವಿ ಅಂದರೆ, ಅದ್ರ ಶಾಪ ಇಡೀ ಕುಟುಂಬಕ್ಕೆ ಆಗ್ತದೆ. ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ, ನಿಮ್ಮ ಕೊನೆಯ ಆಸೆ ಇತ್ತು ಮುಖ್ಯಮಂತ್ರಿ ಆಗಿದ್ದೀರಿ, ಇನ್ನಾದರೂ ಈ ರೈತರ ಒಂದು ಜೀವನ ಜೊತೆ ಚೆಲ್ಲಾಟ ಆಡಬೇಡಿ, ಈ ಯೋಜನೆನ ಕೈ ಬಿಡ್ರಿ ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್, ಆಳುವ ಪಾರ್ಟಿ ಕತೆ ಒಂದಾದ್ರೆ, ಅವ್ರಿಗೆ ಹೆಸರು ತಮ್ದಿಲ್ಲಿ ಒಳ ಜಗಳ, ಈ ರಾಮನಗರ ಪ್ರತಿಷ್ಠೆ ಆಗಿದೆ. ವಿರೋಧ ಪಕ್ಷದ ಇನ್ನೊಂದು ಕತೆ ಸರ್, ಇಲ್ಲೆಲ್ಲ ವಿರೋಧ ಪಕ್ಷದ ನಾಯಕರಂತೆ, ಬೆಂಬಲಿಗರಂತೆ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ, ರ್ಯಾಲಿಗಳು ಮಾಡ್ತಾರೆ, ಇಲ್ಲಿ ಇವ್ರಿಗೆಲ್ರಿಗೂ ಆಶ್ವಾಸನೆ ಕೊಡ್ತಾರೆ. ಅದೇ ಹೌಸಲ್ಲಿ ಹೋಗಿ ಹೇಳ್ತಾರೆ, ನೀವು ಯೋಜನೆ ಮಾಡಿ, ನಾವು ನಿಮ್ ಜೊತೆ ಇದೆ ಅಂತ. ಎಷ್ಟು ದಿವಸ ಸರ್ ಕಾಂಪ್ರಮೈಸ್ ರಾಜಕೀಯ? ನೋಡ್ರಿ, ಈಗ ವಿಧಾನಸಭೆಯೊಳಗೆ ಯಾವುದೇ ಒಂದು ಶಬ್ದನು ಮಾತಾಡೋದು ಆನ್ ರೆಕಾರ್ಡ್ ಇರ್ತದೆ. ಇಲ್ಲಿ ನೀವು ಮಾತಾಡಿದ್ರೆ ಏನು ಮಾತಾಡಿದ್ರಿ? ಇಲ್ಲಿ ರೈತರ ಹೋರಾಟಕ್ಕೆ ಬಂದು 1 ಇಂಚು ಜಾಗ ಕೊಡಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ, ಯಾವುದೇ ಕಾಲಕ್ಕೂ ಇದನ್ನು ನಾವು ಭೂಸ್ವಾಧೀನ ಮಾಡಲಿಕ್ಕೆ ಬಿಡುವುದಿಲ್ಲ, ನಾವು ವಿಧಾನಸಭೆಯಲ್ಲಿ ಗಲಾಟೆ ಮಾಡ್ತೀವಿ ಅಂದವರು. ನೀವು ಅಲ್ಲಿ ಅದನ್ನು ಮುಂದುವರಿಸ್ರಿ ಅನ್ನೋಂಥದ್ದು ಹೇಳ್ತಿರಲ್ಲ, ನಿಮ್ಗೇನು ನೈತಿಕ ಹಕ್ಕಿದೆ ಮತ್ತೆ ಇಲ್ಲಿ ಬಿಡದಿಗೆ ಬರಲಿಕ್ಕೆ? ಇಲ್ಲಿ ಜನರಿಗೆ ಮತ ಕೇಳಲಿಕ್ಕೆ ಏನು ನೈತಿಕ ಹಕ್ಕಿದೆ? ಈಗ ನೋಡಿ, ಅತಿ ಒಳಗೆ ಕುಗ್ರಾಮದಲ್ಲಿರೋ ಈ ಭಾಗದ ಒಬ್ಬ ಮಹಿಳೆ ಗೊತ್ತಾಗಿತ್ತು, ಇಲ್ಲಿ ಬಂದಾಗ BJP ಅವ್ರು ಹಿಂಗೆ ಮಾತಾಡಿದ್ರು, ವಿಧಾನಸಭೆಯಲ್ಲಿ ಹಂಗೆ ಮಾತಾಡಿದ್ರು. ಬರಡು ಭೂಮಿ ಅಂತ ಹೇಳ್ತಾರೆ ಸರ್ ಶಿವಕುಮಾರ್ ಅವರು. ನೋಡ್ರಿ, ಎಲ್ಲರೂ ನಮ್ಮಲ್ಲಿ ಬರಡು ಭೂಮಿ ಇದೆ ಅಂತ ಮಹಿಳೆಯರು ಕೇಳ್ತಾರೆ ನನಗೆ. ಇಷ್ಟು ಮೀಡಿಯಾಗಳು, ಇಷ್ಟು ಸೋಷಿಯಲ್ ಇದರಲ್ಲಿ ಮೀಡಿಯಾದಲ್ಲಿ ಜನ ಜಾಗೃತ ಆಗಿಬಿಟ್ಟಿದ್ದಾರೆ.
ಇಷ್ಟು ನೋಡ್ತಾನೆ ಮೋಸ ಮಾಡ್ತೀರ ಅಂದ್ರೆ ಜನ ನಿಮ್ನ ಹೆಂಗ್ ನಂಬ್ತಾರೆ? ಸರ್ ಖಡಕ್ ಮಾತಿಗೆ ನೀವು ತುಂಬಾ ಫೇಮಸ್. ಇವತ್ತು ಸಹ ನಿಮ್ಮ ಈ ಹಿಂದಿನ ಪಾರ್ಟಿ ಏನಿತ್ತು ಫೋನ್ ಮಾಡ್ಬಿಟ್ಟು ಕಾಂಪ್ರಮೈಸ್ಡ್ ಕೇಳಿದ್ದಾರೆ ನಿಮ್ನ. ಬೇಕಾ ಯಾಕೆ ನೇರ ದ್ವೇಷ ಹಾ. ಅಂತ ಎಂತ ರಾಜಕೀಯ ಸರ್ ಇದು? ನೋಡಿ ಎಷ್ಟು ದುರ್ದೈವ. ಅವ್ರು ಸಲಹೆ ಕೊಡ್ತಾರೆ. ಇದು ನೇರವಾಗಿ ನೀವು ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗಳನ್ನ ವಿರೋಧ ಕಟ್ಕೋತೀರಿ, ಅವ್ರು ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಅದ್ರ ಅರ್ಥ ಏನ್ರಿ ಇದು? ಅದ್ರ ಬದಲೇ ಬೇರೆ ಹೋರಾಟ ಮಾಡ್ರಿ. ನಿರುದ್ಯೋಗ ಯುವಕರ ಇವತ್ತು ಸುಮಾರು 4 ಲಕ್ಷ ಹುದ್ದೆ ಖಾಲಿ ಅದಾವ ಕರ್ನಾಟಕದಲ್ಲಿ, ಆದರೂ ಹೋರಾಟ ಮಾಡ್ರಿ. ಇದು ನೇರವಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ನೀವು ಸಂಘರ್ಷಕ್ಕೆ ಇಳಿಬೇಡ ಸಲಹೆ ಕೊಡ್ತಾರಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾರೆ? ನಾ ಯಾರ ಮಾತು ಕೇಳುವುದಿಲ್ಲ, ಹೋರಾಟವನ್ನು ನಾವು ಮಾಡವನೇ, ನಾವು ಹೋಗೋನೆ, ನಾಳೆ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡವನೆ. ಅವಾಗೆಲ್ಲ ಅವಾಗ ಹೇಳ್ತೀನಿ, ಎಲ್ಲ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿ ಜೆ ಡಿ ಎಸ್ ಹೇಳ್ರಪ್ಪ ನಿಮ್ಮ ಅಭಿಪ್ರಾಯ ಹೇಳ್ರಿ. ನೀವು ಅಲ್ಲೇನು ರೈತರಿಗೆ ಹೇಳಿ ಬಂದಿದ್ರೆ ಇಲ್ಲೇನು ಹೇಳ್ತೀರಿ ಹೇಳಿ, ಒಂದು ರೆಸೊಲ್ಯೂಷನ್ ಮಾಡಿರಿ, ಮತಕ್ಕೆ ಹಾಕೋಣ. ಇದು ಬಿಡದಿ ಜಮೀನು ತೊಗೋಬೇಕು ಬೇಡ, ಒಮ್ಮೆ ವೋಟಿಂಗ್ ಹಾಕಿಬಿಟ್ಟು ಗೊತ್ತಾಗ್ತೈತೆ ಯಾವ ಎಮ್ ಎಲ್ ಎಗಳದು ಎಷ್ಟು ರೈತರ ಪರವಾಗಿ ಇದಾರೆ, ಎಷ್ಟು ರೈತರ ಪರವಾಗಿ ಮೊಸಳೆ ಕಣ್ಣೀರು ಹಾಕ್ತಾರೆ, ಇವೆಲ್ಲನೂ ಗೊತ್ತಾಗ್ಬಿಡ್ತೈತೆ. ಇದೊಮ್ಮೆ ನಮ್ಮ ಕಡೆ ಹೇಳ್ತಾರಲ್ಲ, ದೂದ್ ಕಾ ದೂದ್ ಪಾನಿ ಕೆ ಪಾನಿ ಅನ್ನೋ ಹಂಗೆ ಖುಲ್ಲ ಆಗಿಬಿಡ್ಲ. ಇಲ್ಲಕಂದ್ರೆ ಪಾಪ ರೈತರು ಇಷ್ಟೆಲ್ಲ ಅಡ್ಡಾಡ್ತೀವಲ್ಲ, ಅವರ ಮಾತುಗಳು, ಅವರ ಒಂದು ಏನವರು ಭವಿಷ್ಯ ಬಗ್ಗೆ ಹೆಣ್ಣು ಮಕ್ಕಳು ಹೇಳ್ತಾರೆ, ನಾವು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಈ ದುಡ್ಡು ತೊಗೊಂಡು ಏನು ಮಾಡೋದು ಅಂತ ಕೇಳ್ತಾರೆ. ಅವರಿಗೆ 10 ಕೋಟಿ ದುಡ್ಡು ಬರ್ತದತ್ತ ಅದು ಇಲ್ಲ, ನಮಗೆ ತಿಂಗಳಿಗೆ 20,000 ಬಂದ್ರೆ ಸಾಕು, ನಾವು ನೆಮ್ಮದಿ ಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ಹೆಣ್ಮಕ್ಳು. ಅಂದರೆ ರೈತರು ಅಂದರೆ ಖರೀದಿ ದುಡ್ಡದಿಂದ ಖರೀದಿ ಮಾಡ್ತೀನಿ ಅಂತ ಮೂರ್ಖತನ ಬಿಡ್ಬೇಕು ಇವ್ರು ಸರ್ಕಾರದವ್ರು. ಸರ್ ಕಾಂಪ್ರಮೈಸ್ಡ್ ಹೇಳಿದ ಆ ನಾಯಕ ಯಾರು ಅಂತ ಹೇಳ ಸಾಧ್ಯನೇ? ಯಾಕೆಂದ್ರೆ ನೀವ್ ಎಲ್ಲೂ ಯಾವತ್ತು ಹಿಂದೆ ಮುಂದೆ ಯೋಚನೆ ಮಾಡಿ ಯಾರ ಬಗ್ಗೆ ಹೇಳ್ದವ್ರಲ್ಲ. ಬೇಕಾದ್ರೂ ಅದನ್ನ ನೇರವಾಗಿ ಹೇಳಿದಿರಿ, ಸಮಾಧಾನ ಮಾಡ್ಬೇಕು ಅಂದ್ರೂ ಹಂಗೆ ಮಾಡಿದ್ರಿ. ಇವ್ರ ಬಗ್ಗೆ ನೀವು ಹೇಳಿದಿರಿ, ಕಾಂಗ್ರೆಸ್ ಯಾವ್ದೇ ಯೋಜನೆ ತಂದ್ರು ಇವರೆಲ್ಲರೂ ಸೈ ಅನ್ನೋಂತ ಬರೋ ನಾಯಕರಿದ್ದಾರೆ. ಅದಕ್ಕೆ ಬಿಜೆಪಿಗೆ ತುಂಬಾ ಜನರ ಕೋಪ ಇದೆಯಾ ಸರ್ ಈಗ? ಭಾಳ ಕೋಪ ಆಯ್ತು ನೋಡ್ರಿ. ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾವೆ. ಆ ತಳಗೆ ಕಮೆಂಟ್ಗಳು ಏನು ಬರ್ತಾವಲ್ಲ, ಇಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಜನ. ಅದನ್ನು ಕಮೆಂಟು ಏನಾದರೂ ಅವ್ರಿಗೆ ಆ ಪಕ್ಷದ ಮುಖಂಡರಿಗೆ ಮಹಾನ್ ನಾಯಕರತ್ತೇನು ಅನ್ಸ್ಕೊಂಡವ್ರು ಅದನ್ನು ನೋಡಿಬಿಟ್ರೆ ನೇರವಾಗಿ ಆತ್ಮಹತ್ಯೆ ಮಾಡ್ಕೋಬೇಕು. ಅಷ್ಟು ಕೆಟ್ಟದಾಗಿ ಬೈತಾರೆ, ನೀವು ಹೊಂದಾಣಿಕೆ ಇದೀರಿ, ನೀವು ಮಾನ ಮರ್ಯಾದೆ ಇಲ್ಲ, ನಿಮ್ಮ ಪರ್ಸೆಂಟೇಜ್ ಇದೆ, ನೀವು ವಿಧಾನಸಭೆಯಲ್ಲಿ ಹಿಂಗೆ ಮಾತಾಡ್ತೀರಿ, ಇಲ್ಲಿ ಬಂದು ಹಿಂಗೆ ಮಾತಾಡ್ತೀರಿ, ಇವೆಲ್ಲ ಆನ್ ರೆಕಾರ್ಡ್ ಇರ್ತವೆ. ಈಗೇನು ಯಾವುದು ಕದ್ದು ಮುಚ್ಚಿ ಇಲ್ಲೇ ಇಲ್ಲ ವ್ಯವಹಾರ. ದುರ್ದೈವ ಅಂದ್ರೆ ಇನ್ನೂ ತಿಳ್ಕೊತಾ ಇಲ್ಲ ಅವರು. ಅವ್ರಿಗೆ ಭಯ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಭಯ ಭಾಳ ಇದೆ ಇಲ್ಲಿ ರಾಜ್ಯದಾಗ. ವಿರೋಧ ಪಕ್ಷದವ್ರಿಗೂ ಭಯ ಇದೆ, ಆಡಳಿತ ಪಕ್ಷದವ್ರಿಗೂ ಭಯ ಇದೆ, ಸಿದ್ದರಾಮಯ್ಯನವ್ರಿಗೂ ಭಯ ಇದೆ. ಹಳೆ ಹಿನ್ನೆಲೆ ಏನಾದ್ರೂ ಭಯ ಬರ್ಸಿದ್ಯಾ ಸರ್? ಏನು ಹಿನ್ನೆಲೆ ಏನಿತ್ತೋ ಗೊತ್ತಿಲ್ಲ, ಆದ್ರೂ ಅಂಜಿ ಬಿಡ್ತಾರೆ. ಈಗ ನನಗೆ ಅನ್ಸ್ಲಿಕ್ಕೆ ಬಂದ್ರಲ್ಲ ನಮ್ಮವರೇ, ಅಲ್ಲಿ ಹೋಗ್ಬೇಡ್ರಿ ಅಂದರೆ ನಾವು ಹೋಗ್ಲಿಕ್ಕೆ ನಮ್ದೇನಿಲ್ಲ, ಈ ರೀತಿ ನೇರವಾಗಿ ಅವ್ರ ಸಂಘರ್ಷಕ್ಕೆ ಹಾಕಿಡ್ತಿರ್ತಾರೆ. ಅದು ಅವ್ರ ವಿರುದ್ಧ ಬಂದಿಲ್ಲ ನಾ ರೈತರ ಪರಿಸ್ಥಿತಿ ನಿಜಾನೇ ಐತೋ ಅಥವಾ ಬರಡು ಭೂಮಿ ಐತೋ ಅಥವಾ ಫೇಕ್ ರೈತರು ಅದಾರೋ ಅದನ್ನ ನೋಡ್ಲಕ್ ಬಂದೀನಿ ಸರ್. ಇವತ್ತು ನಾವು ಈ ತೋಟದಾಗ ಕೂತೀವಿ, ಇವ್ರು ರೈತ ಅದಾನ, ಇವ್ರು ಭೂಮಿ ಹೋಗ್ತದೆ ಪಾಪ. ಅವ್ರು ನಾ ಎಂಟ್ರ್ ಆದ ಕೂಡಲೇ ಹೇಳಿದ್ರು, ಏನಾದ್ರು ಮಾಡಿ ನಮ್ಮ ಜಮೀನು ಉಳಿಸ್ಕೊಡಿ ಸಾರ್. ಇದೆಲ್ಲ ಫೇಕ್ರೆ ಅಥವಾ ಇದು ಬರಡ ಅಥವಾ ಇವರು ನಕಲಿ ರೈತರ? ಸುಮ್ಮನೆ ನೋಡ್ರಿ, ಎಲ್ಲರನ್ನೂ ದುಡ್ಡಿನಿಂದ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೂ 100 ಕೋಟಿ ರೂಪಾಯಿ ಕೊಡ್ತೀನಿ, ನಿನ್ನ ಜಮೀನು ಕೊಡ್ತೀನಿ ಅಂದ್ರೆ ಕೊಡೋದಿಲ್ಲ. ಸರ್ ಪಾರ್ಟಿ ನಾಯಕರು ದುಡ್ಡಿ ಖರೀದಿ ಆಗಿದಾರ ಅಂತ ಯಾಕೆ ಅಂದ್ರೆ 4 ಪಾಯಿಂಟ್ ರೈಸ್ ಆಗುತ್ತೆ. ಲ್ಯಾಂಡ್ ಲಾನ ಪ್ರಕಾರ 80% ರೈತರು ಒಂದೇನಾದ್ರು ಖಾಸಗಿ ಸಾರ್ವಜನಿಕ ಕೆಲಸಕ್ಕೋಸ್ಕರ ಭೂಮಿ ಕೊಡ್ಬೇಕು ಅಂದ್ರೆ 80% ರೈತರು ಒಪ್ಕೋಬೇಕು. 80% ರೈತರು ಒಪ್ಕೊಂಡಿದಾರ ಅಂತ ಹೇಳಿ ಸೋಶಿಯೋ ಎಕನಾಮಿಕ್ ಟೀಮ್ ಬಂದು ಸರ್ವೆ ಮಾಡ್ಬೇಕು, ಸರ್ವೆ ಮಾಡಿಲ್ಲ. ಜೊತೆಗೆ 1 ವರ್ಷಕ್ಕೆ 2 ಬೆಳೆ ಬಂತು ಅಂತ ಹೇಳಿದ್ರೆ ಅದನ್ನ ಸಾರಿಗೆ, ರಸ್ತೆ, ಹೆದ್ದಾರಿ, ಬಂದರು ವಿಚಾರಕ್ಕೆ ಮಾತ್ರ ಆಕ್ರಮಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಕೈಗಾರಿಕೆಗೆ ಆಕ್ರಮಿಸ್ಕೊಳ್ಳೋ ಹಾಗಿಲ್ಲ. ಇಷ್ಟೆಲ್ಲ ಟೆಕ್ನಿಕಲ್ ರೀಸನ್ ಇದ್ದು ಕಮಿಟಿಯಿಂದ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ರೈತರ ಸೈನ್ ಆಗ್ಬೇಕು. ಇದು ಯಾವ್ದನ್ನು ಕನ್ಸಿಡರೇ ಮಾಡಿದಿರೋ ಸರ್ಕಾರ ಇವತ್ತು ಯತ್ನಾಳ್ ಅವ್ರು ಜೋರಾಗಿ ಹೇಳ್ತಾರೇನೋ ಭಯ ಇದೆ. ಆದ್ರೆ ನಿಮ್ ಪ್ರಕಾರ ಇದನ್ನೆಲ್ಲ ನೋಡಿದಾಗ ರೈತರಿಗೆ ಒಂದ್ ಭರವಸೆ ಅಂತ ಹೇಳೋದಾದ್ರೆ, ಈ ಕಾಂಪ್ರಮೈಸ್ಡ್ ಬಿಜೆಪಿ ಅವ್ರು ಒಂದ್ ಕಡೆ ನಾನ್ ಭೂಮಿ ಕಿತ್ಕೋತೀನಿ ಅನ್ನೋ ಕಾಂಗ್ರೆಸ್ ಮಧ್ಯೆ ನಿಮ್ಮ ಈ ನಡೆಯಿಂದಾಗಿ ಭೂಮಿ ಉಳಿಯುತ್ತಾ?
ನೋಡಿ, ಯಾವಾಗಲೂ ಹೋರಾಟ ಸಣ್ಣ ಪ್ರಮಾಣ ಪ್ರಾರಂಭ ಆಗ್ತದೆ. ಅದ್ರದ್ದು ಟರ್ನಿಂಗ್ ಏನಾರು ತೊಗೊಂಡ್ಬಿಟ್ರೆ ಯಾವ ರೈತರು ಸುಮ್ಮನೆ ಕುಂದ್ರೋದಿಲ್ಲ, ಎಲ್ಲದಕ್ಕೂ ತಯಾರಾಗಿಬಿಡ್ತಾನೆ. ನರಗುಂದ ಬಂಡಾಯ ಪ್ರಾರಂಭ ಆಗಿದ್ದು ಹಿಂಗೆ, ಸ್ವಾತಂತ್ರ್ಯ ಪ್ರಾರಂಭ ಆಗಿದ್ದು ಹಿಂಗೆ. ಒಂದು ಹಂತದವರೆಗೆ ಜನ ಸಹಿಸ್ತಾರೆ, ಅಷ್ಟೇ ಜನ ಭಾಳ ಸಮಾಧಾನ ಇದ್ದಾರೆ, ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯ ಸಂಸ್ಕಾರ ಇದ್ದವ್ರು ಅದಾರ ಅಂದರು ತನ್ನ ಇಲ್ಲಿವರೆಗೆ ನೀರು ಬರೋರಿಗೆ ನೋಡ್ತಾನೆ. ತಾನೇ ಮುಣಿಗೆ ಹೋಗ್ತಾನಂದರೆ ಎಲ್ಲದಕ್ಕೂ ರೆಡಿ ಆಗ್ತಾನೆ. ಅದಕ್ಕೆ ಇವ್ರು ಅವಕಾಶ ಕೊಡಬಾರ್ದು. ಈಗ ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳ ಜಿಲ್ಲೆಯ ಒಂದು ಭಾಗ ಇದು. ಇಲ್ಲಿ ಯಾವುದೇ ರೀತಿ ಅಹಿತಕರವಾದಂಥ ಘಟನೆ ಆಗಲಿ, ರೈತರ ಮೇಲೆ ಯಾವುದೇ ರೀತಿ ದಬ್ಬಾಳಿಕೆ ಆಗಲಿ ಆಗಬಾರ್ದು. ಇದು ಆಯ್ತಂದರೆ ಇಡೀ ಅವರ ಇಷ್ಟು ವರ್ಷದ ರಾಜಕೀಯ ತಪಸ್ಸು ಹಾಳಾಗ್ತದೆ. ಅದಕ್ಕೆ ನಾನು ಡಿ.ಕೆ. ಶಿವಕುಮಾರ್ಗೆ ಎಷ್ಟೇ ನಾವು ರೈತರ ಪರವಾಗಿ ಹೇಳೋದಂದರೆ, ಯಾರೋ ಒಬ್ಬರು ರೈತ ಪಾಪ ಹೇಳಲ್ಲ, ಇಲ್ಲಿ ಇಷ್ಟು ಬುದ್ಧಿವಂತ ರೈತರು ಅದಾರೆ, ಪ್ರತಿಯೊಂದು ಇಲಾಖೆ ಮಾಹಿತಿ ತೆಗೆದಿದ್ದಾರೆ. ತೋಟಗಾರಿಕೆ ಇಲಾಖೆಗೆ ಹೋಗಿ ಎಷ್ಟು ತೆಂಗಿನ ಗಿಡ ಇದ್ದಾವೆ, ಅಡಿಕೆ ಎಷ್ಟಿದೆ, ಮಾವು ಎಷ್ಟಿದೆ, ಚಿಕ್ಕು ಏನೋದು ಸಪೋಟ ಅದು ಎಷ್ಟಿದೆ, ಅಲ್ಲಿ ಮಾಹಿತಿ ತೆಗೆದಾರೆ. ಹೈನುಗಾರಿಕೆ ತೆಗೆದಾರೆ. ಯಾವ ಸೊಸೈಟಿಯಲ್ಲಿ ಎಷ್ಟು ಲೀಟ್ರ್ ಹಾಲು ಹಾಕ್ತಾರೆ, ಒಂದು ತಿಂಗಳಿಗೆ ಎಷ್ಟು ಹಾಕ್ತಾರೆ. ಅಂದ್ರೆ ಇಡೀ ರೇಷ್ಮೆ ಪ್ರತಿ ವರ್ಷ 35ರಿಂದ 40 ಕೋಟಿ ರೂಪಾಯಿ ರೇಷ್ಮೆ ಬೆಳೆದು ಜೀವನ. ಒಂದು ಹೆಣ್ಮಗಳ ಪಾಪ ಏನಾಗಿ ಹೋಗಿದ್ದಾರೆ, ಆ ಹೆಣ್ಮಗಳ ಮನೆಗೆ ಗಂಡ ಪಾಪ ಪಾರ್ಶ್ವ ಆಗಿದ್ದು ಇಡೀ ಕುಟುಂಬ ನಡೆಸ್ತಾಳೆ. ಒಂದು 18 ವರ್ಷದ ಮಗು ಅದಾನ, ಇನ್ನೊಬ್ಬ 15 ವರ್ಷದವ. ಆ ಹೆಣ್ಮಗಳು ಸ್ವಂತ ನಿಂತು ರೇಷ್ಮೆ ಸಾಕಾಣಿಕೆ ಮಾಡಿ 15 ದಿವಸಿಗೊಮ್ಮೆ 18-20 ಸಾವಿರ ರೂಪಾಯಿ ಅದರಲ್ಲಿ ಬರ್ತದೆ. ಒಂದು 8 ಹಸುಗಳು ಸಾಕ್ಯಾಳ, 100 ಅಡಿ ಒಂದು ಬಾಯಿ ಹೊಡೆದಾಳೆ. ಪಾಪ ಮೊನ್ನೆ ರಾತ್ರಿ ಬಂದು ಸಹಿ ಮಾಡ್ಬೇಕಂತೇಳಿ ಅವನಿಗೆ ಒದ್ದು, ಪಾಪ ಪಾರ್ಶ್ವ ಅದು ಮನುಷ್ಯ, ಅವನು ಕುರ್ಚಿ ಮೋರುದು, ಈ ಹೆಣ್ಮಗಳ ಮೇಲೂ ಕೈ ಎತ್ತಿ. ಅಷ್ಟರಾಗೆ ಪಾಪ ಸುತ್ತಮುತ್ತಲಿನ ರೈತರು ಓಡಿ ಬಂದು ಬೆದರಿಕೆ ಹಾಕ್ಕೊಂಡು ಓಡಿ ಹೋಗಿದ್ದಾರೆ. ಅಂದರೆ ಈ ರೀತಿ ರೈತರು ಸಹ ಗುಂಡಾಗಿರಿ ಮಾಡಿ ಜಮೀನು ಕಸ್ಕೊಂಥದ್ದು ಏನೈತಲ್ಲ, ನೀವೇನೋ ತಿಳ್ಕೊಂಡಿರ್ಬೇಕು ರೈತರು ಸುಮ್ಮನೆ ಕೂತಾರತ್ತೇಳಿ. ಆಮೇಲೆ ರೈತರು ಎದ್ರೆ ಇವತ್ತು ಪಶ್ಚಿಮ ಬಂಗಾಳದಾಗ ಯಾವ ರೀತಿ ರಾಜಕಾರಣಿಗಳು ಹೊಡಿತಾ ಇದ್ದಾರೆ ನೋಡ್ತಿರಲ್ಲ. ಒಬ್ಬ ಅವನೋ ನಿನ್ನೆ ಆ ಸೀರೆ ಇದರಲ್ಲೇ ಮುಚ್ಕೊಂಡಿದ್ದ, ಹಿಂಗೆ ತೆಗೆದು ಹೊಡೆದು ಈ ರೀತಿ ನೀವು ಇದನ್ನ ಅತಿ ಮಾಡಿದ್ರೆ ಜನ, ನೀವು ಯಾರು ಬೇಕಾದರೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಿನ್ನೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಒಬ್ಬರು ನಮಸ್ಕಾರ ಮಾಡ್ಲಿಕ್ಕೆ ಅಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿ 15 ವರ್ಷದ್ದು, ನಾವು ಒಬ್ಬ ಸಾಮಾನ್ಯ MLA ಚಾಮರಾಜನಗರದ ಎಲ್ಲಿ ಹೋದ್ರು ಪಾಪ ಮಂದಿ ಜನ, ನಾನು ಎಲ್ಲೇ ಊಟಕ್ಕೆ ತಿಂಡಿಗೆ ನಿಂತರೆ ಬಂದು ನಮಸ್ಕಾರ ಮಾಡಿ ನೀವು ಎತ್ನಾಡ್ರಲ್ಲ, ಭಾಳ ಒಳ್ಳೆ ಕೆಲಸ ಅಂದರೆ ಈ ರೀತಿ ಜನ. ನೀವು ಸುಮ್ಮನೆ ಹಾಳು ಮಾಡ್ಕೋಬೇಡ್ರಿ. ನಾ ಡಿ.ಕೆ. ಶಿವಕುಮಾರ್ ಹೇಳೋದಿದೆ, ನೀವು ಆಯ್ತು ನಿಮ್ಮ ಮುಖ್ಯಮಂತ್ರಿ ಇದು ಲಾಸ್ಟು, ಇದಕ್ಕಿಂತ ಏನು ಎತ್ತರ ನಿಮ್ಗೇನು ಆಸೆ ಇರೋಲ್ಲ. ಇನ್ನಾರು ಒಳ್ಳೇದು ಮಾಡಿ ರೈತರು ಉಳಿಸ್ರಿ, ನಿಮ್ಮ ಜಿಲ್ಲೆ ರೈತರು ಉಳಿಸ್ರಿ. ನಾ ಕಳಕಳಿಯಿಂದ ಅವ್ರಿಗೂ ಪ್ರಾರ್ಥನೆ ಮಾಡ್ಕೊತೀನಿ. ರೈತರಿಗೆ ಯಾವುದೇ ಪಕ್ಷ ಇಲ್ಲ ಸರ್, ಪಾರ್ಟಿ ಇಲ್ಲ. ಆದ್ರೆ ರೈತರಲ್ಲೂ ಕೆಲವೊಂದು ಪಕ್ಷಗಳಿರುತ್ತೆ. ಬಿಜೆಪಿಯ ಇಲ್ಲಿನ ರೈತರ ವಾದ ಏನು ಅಂದ್ರೆ, ಯತ್ನಾಳ್ ಸಾಹೇಬ್ರು ನಮ್ಮ ಹತ್ರ ಇರ್ಬೇಕಿತ್ತು, ಅವ್ರನ್ನ ಸುಮ್ನೆ ಹೊರಗಡೆ ಹಾಕಿದ್ರು. ಈಗ ಉಗಿಯೋರಿಲ್ಲ, ಕೇಳೋರಿಲ್ಲ, ಪರಿಸ್ಥಿತಿ ಕೆಟ್ಟಿದೆ ಅಂತ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಈಗ ರಾಷ್ಟ್ರಾಧ್ಯಕ್ಷರು ಬಂದು ಮೀಟಿಂಗ್ ಮಾಡಿದ್ದಾರೆ, ಸರಣಿ ಮೀಟಿಂಗ್. ನಿಮ್ಗೆ ಆ ಪಾರ್ಟಿಯಲ್ಲಿ ಇದ್ದಿದ್ದಕ್ಕೆ ಒಂದೊಂದ್ಸಲಿ ಬೇಜಾರಾಗಲ್ವಾ ಸರ್, ರಾಜನಾಯಕರ ನೆನ್ಸ್ಕೊಂಡ್ರೆ? ಭಾಳ ದುರ್ದೈವ. ನನಗಂತೂ ಎಷ್ಟು ಕೆಟ್ಟ ಅನಿಸ್ತದೆ, ಪ್ರಶ್ನೆ ಮಾಡೋದಿಲ್ಲಲ್ರಿ ರಾಜ್ಯಾಧ್ಯಕ್ಷ ಸರ್. ನಾನು ನೋಡ್ರಿ, ಯಡಿಯೂರಪ್ಪ ಇದ್ದು ನಾ ಪ್ರಶ್ನೆ ಮಾಡ್ತಿದ್ದೆ, ನನ್ನ ವಿಧಾನಸಭೆಗೆ ನೀ ಯಾಕೆ ನ್ಯಾಯ ಮಾಡಿದೆ ಅಂತ ಹೇಳಿ. ನೋಡಿ, ನಾವು MLA ಜನ ನಾನು ಆರಿಸ್ಕೊಟ್ಟಾರೆ, ಪಾರ್ಟಿ ನಾನು ಟಿಕೆಟ್ ಕೊಟ್ಟಿದ್ದೆ ಸತ್ಯ, ಅದು ಓಟ್ ಹಾಕಿದವ್ರು ಜನ. ಇವತ್ತು ಇಲ್ಲಿ BJP ಕಾರ್ಯಕರ್ತನೇ ಕೇಳಿದೆ ನಾನು, ಪಾಪ ಈಗ ಬರುವಾಗ ನನ್ನ ಗಾಡಿಯಲ್ಲಿ BJPಯ ಇಲ್ಲಿಯ ಮಾಜಿ ಪ್ರಧಾನ ಕಾರ್ಯದರ್ಶಿಗಳನ್ರಿ, ಹಾಲಿ ಯುವ ಮೋರ್ಚಾ ಕಾರ್ಯದರ್ಶಿಯು, ಅಧ್ಯಕ್ಷ, ಅವ್ರು ಎಲ್ಲರೂ ಇದ್ದರು. ಸುಮ್ಮನೆ ಅವ್ರ ಜೋಡ ಮಾತಾಡ್ಕೊತ ಅವ್ರು ಹೇಳಿದ್ರು. ಕೆಲವೊಂದು ಜನ ಮತ್ತೆ ಸಲಹೆ ಕೊಟ್ಟಿರ್ತಿಲ್ಲ, BJP ನಾಯಕರನ್ನ ಕರ್ಸ್ಕೊಂಡು ಮತ್ತೆ ಈ ಹೋರಾಟಕ್ಕೆ ಎಲ್ಲ ರೈತರು ರೋಗ ಮಾಡಿದ್ರತ್ತ. ಯಾಕಂದರೆ ಇಲ್ಲಿ ಬಂದು ಇಬ್ಬರು ನಾಯಕರು ಹೇಳಿದ್ರು, 1 ಇಂಚು ಬಿಡಬೇಡಿ, ನಾವು ಸಪೋರ್ಟ್ ಇದೆ, ವಿಧಾನಸಭೆಯಲ್ಲಿ ನೀವು ಯೋಜನೆ ಮುಂದುವರ್ಸ್ರಿ, ನೀವು ಇದ್ದಾಗ ನೀವು ಅದನ್ನು ಇದನ್ನು ಮಾಡಿರಿ, ನಾವು ಅದನ್ನು ಮುಂದುವರ್ಸ್ತೀವಿ ಅಂತ ಹೇಳಿದ್ರು. ಅವ್ರು ಕರೆದು ಏನು ಲಾಭ ಆತ ಅನ್ನುವಂಥದ್ದು BJP ಕಾರ್ಯಕರ್ತರಲ್ಲೇ ಇದು. ಇವತ್ತು ಆ ರೀತಿ ಬೇಡ, ಯಾವ BJP ಕರ್ಸೇ ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಒಂದ್ ಕಡೆ ಮೂಡ ಬಂತು, ಅದಾದ್ಮೇಲೆ ಬೆಂಗಳೂರು ಖಾತೆಗೋಸ್ಕರ ರೋಡಲ್ಲಿ ಗಲಾಟೆ ಆಯ್ತು, ರಾಜೀನಾಮೆ ಪ್ರಯತ್ನ ನಡೀತು, ಹಗರಣಗಳ ಮೇಲೆ ಹಗರಣ ಬರ್ತಿದೆ. ಎಲ್ಲಿ ಸರ್ ವಿರೋಧ ಪಕ್ಷ? ಏನು ಕೇಳೋದಲ್ರಿ. ನಾನು ನೋಡ್ತೇನೆ, ನಾವು ವಿಧಾನಸಭೆ ಒಳಗೆ ಅದನ್ನೇ ವಿಧಾನಸಭೆದಾಗ ಹೇಳಿದೆ,
ನೀವು ಏನು ವಿರೋಧ ಪಕ್ಷ ಮಾತಾಡೋದು ಏನು ಮಾತಾಡ್ಬೇಕು? ನಮ್ಮ ತಂದೆಯವರಿದ್ದಾಗ ಸೈಕಲ್ ಕೊಟ್ಟರು, ನಮ್ಮ ತಂದೆಯವರಿದ್ದಾಗ ಭಾಗ್ಯಲಕ್ಷ್ಮಿ ಬಾಂಡ್ ಕೊಟ್ಟರು, ನಮ್ಮ ತಂದೆಯವರು ಹಂಗೆ ಮಾಡಿದ್ರು, ನಮ್ಮ ತಂದೆಯವ್ರು ಹಿಂಗೆ ಮಾಡಿದ್ರು, ಅದು ಮಾತಾಡಬೇಕು. ಸರ್ಕಾರದ ವೈಫಲ್ಯ ಮಾತಾಡು. ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ತಂದೆಯವ್ರದ್ದು ಹೇಳ್ಕೋರಿ, ಅಲ್ಲಿ ಮಾನ್ಯ ಸಂಭ್ರಮೋತ್ಸವ ಮಾಡಿದ್ರಿ, ಭಾಳ ಅದ್ಭುತ ಕೆಲಸ ಮಾಡ್ಯಾರ ಹೋಗ್ಬೋದು. ವಿಧಾನಸಭೆಯಲ್ಲಿ ಸರ್ಕಾರವನ್ನು ಎಷ್ಟು ಸಲ ಸಿಲುಕಿಸಲಿಕ್ಕೆ ಸಾಧ್ಯ ಇತ್ತು, ಎಷ್ಟು ಸಲ ಸರ್ಕಾರವನ್ನು ಮುಖ ಸಹಿತ ಎತ್ತಿ ಅಡ್ಡಾಡ್ಲಾರ್ದಂಗೆ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅದರಿಂದಲೇ ಬಿ ಜೆ ಪಿ ಬಗ್ಗೆ ರಾಜ್ಯದಲ್ಲಿ ಒಂದು ರೀತಿ ಅಸಮಾಧಾನ ಕಾರ್ಯಕರ್ತರಲ್ಲಿದೆ. ಇವರೆಲ್ಲ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ಇವತ್ತು ಈ ರೀತಿ ಪರಿಸ್ಥಿತಿ ನಮ್ಮ ಕರ್ನಾಟಕದಾಗ ಯಾಕೆ ಇರ್ತೀವಿ? ಈ ರೈತರೆಲ್ಲ ಬೀದಿಗೆ ಯಾಕೆ ಬಿಡ್ತೀವಿ? ಬರಲಿ, ನಾಳೆ ಇದನ್ನೇ ಪ್ರಸ್ತಾವನೆ ಮಾಡ್ತೀನಿ, ನಾನು ಬಿಡ್ದಿದೆ. ನೀವು ಬಿ ಜೆ ಪಿಯವ್ರು ಎಷ್ಟು ಮಂದಿ ಧರಣಿಗೆ ಬರ್ತೀರಿ ನೋಡೋಣ. ಬರಲ್ಲ. ಬರಲಿಲ್ಲ ಅಂದ್ರೆ ಜನರು ಗೊತ್ತಾಗ್ಬಿಡ್ತೈತಲ್ರಿ ಮೇಡಮ್. ಈಗ ಇವ್ರು ಬರಲಿಲ್ಲ ಅಂದ್ರೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದ್ರ ಕಳ್ರು ತತ್ತಾರೆ. ಸರ್, ನೀವು ಒಬ್ಬರೇ ಅಲ್ಲ, ಪಕ್ಕದ ರಾಜ್ಯಕ್ಕೆ ಸ್ವಲ್ಪ ಮುಂದೋದ್ರೆ ಮೇಲ್ಗಡೆಯಿಂದ ನನಗೆ ಒತ್ತಡ ಇದೆ, ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ ಅಣ್ಣಾಮಲೈ ನೇರವಾಗಿ ರಿಸೈನ್ ಮಾಡಿ ಪಾರ್ಟಿ ಕಟ್ಟಿ ಲಕ್ಷಾಂತರ ಜನ ಬಂದ್ರು. ಈಗಲೂ ನಿಮ್ ಜೊತೆ ಕಾಯ್ತಿದ್ದಾರೆ ಜನ, ನೀವೇನಾದ್ರು ಪಾರ್ಟಿ ಮಾಡ್ತೀರಿ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇದನ್ನ ಎಷ್ಟು ದಿವಸ ವೇಟ್ ಮಾಡ್ತೀರಿ ಸರ್? ಹಿಂಗೆ ಆದ್ರೆ ಈ ತರ ಜನಗಳಿಗೋಸ್ಕರ ಹೊಸ ಹೋರಾಟಕ್ಕೋಸ್ಕರ ಏನಾದ್ರು ಹೊಸ ಹೆಜ್ಜೆ ಇಡ್ತೀರಾ? ನೋಡಿ, ಈಗ ನಾನು ಏನಾದರೂ ಇವರು ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ರು ಬಿ ಜೆ ಪಿ ಅವರು, ಭಾಳ ಮಂದಿ ನನಗೆ ಎಲ್ಲ ಆತ್ಮೀಯರು ಅದಾರ. ಒಂದು ಇಬ್ಬರು ಮೂರು ನಾಯಕರು ಬಿಟ್ಟರೆ ಎಲ್ಲರೂ ನನ್ನ ಜೊತೆಗೆ ಇನ್ನಾದ್ರು ಕ್ಲೋಸೇ ಅದಾರೆ. ಅವರು ರಾಷ್ಟ್ರೀಯ ಅಧ್ಯಕ್ಷರು ನೇರವಾಗಿ ಅವರು ಹೇಳಿದ್ದಾರೆ, ನೀವೆಲ್ಲರೇ ಕಾಂಗ್ರೆಸ್ ವೈಫಲ್ಯದಿಂದ ನೆಕ್ಸ್ಟ್ ನಾವು ಬಿ ಜೆ ಪಿಯವರೇ ಬರ್ತೀವಿ ಅನ್ನೋಂಥ ಮೂರ್ಖತನದ ವಿಚಾರನಾಗ ಇರಬೇಡಿ. ಪಶ್ಚಿಮ ಬಂಗಾಳದಲ್ಲಿ ಯಾಕೆ ನಾವು ಯಶಸ್ಸು ಸಾಧಿಸಿದೀವಿ ಅಂದರೆ, ಅಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಸಾಮೂಹಿಕವಾಗಿ ನಾವು ಚುನಾವಣೆ ಮಾಡಿದೀವಿ, ಗೆದ್ದೀವಿ. ಇನ್ನೊಂದು ಉದಾಹರಣೆ ಹೇಳಿದ್ರು ತಮಿಳ್ನಾಡು. ಅಣ್ಣಾಮಲೈ ಆ ತಮಿಳ್ನಾಡಿನಲ್ಲಿ ನಾವು ಸರಿಯಾದಂಥ ಸಂಘಟನೆ ಮಾಡಲಿಲ್ಲ, ಸರಿಯಾದಂಥ ಮಿತ್ರ ಪಕ್ಷಗಳು ಹೊಂದಾಣಿಕೆ ಸರಿಯಾಗಿ ಆಗಲಿಲ್ಲ. ಅವಾಗ ಅವರಿಗೆ ಪರ್ಯಾಯ ಡಿ ಎಮ್ ಕೆನೂ ಅಲ್ಲ, ಎ ಡಿ ಎಮ್ ಕೆನೂ ಅಲ್ಲ, ಬಿ ಜೆ ಪಿ ಅಲ್ಲವೇ ಅಲ್ಲ, ಕಾಂಗ್ರೆಸ್ ಅಲ್ಲವೇ ಅಲ್ಲ ಅಂತ ಜನ ಮತ್ತೊಂದು ಚಾಯ್ಸ್ ಮಾಡಿಕೊಂಡ್ರು ಟಿ ವಿ ಕೆ. ಹಂಗೆ ಮೂರನೇ ಶಕ್ತಿ ಕರ್ನಾಟಕದಲ್ಲಿ ಉದಯ ಆದರೂ ಆಶ್ಚರ್ಯ ಇಲ್ಲ ಅಂತೇಳಿ ರಾಷ್ಟ್ರೀಯ ಅಧ್ಯಕ್ಷರು ಬಿ ಜೆ ಪಿ ಇವ್ರಿಗೆ ಹೇಳಿದ್ದಾರೆ. ಅದು ಯತ್ನಾಳ್ ಅವ್ರ ಕಡೆಯಿಂದನೇ ಆಗುತ್ತಾ ಸರ್? ಏನು ನೋಡೋಣ, ಏನೇನು ಇನ್ನ ಜನರ ಭಾವನೆ ಏನಿದೆ ಏನಿಲ್ಲೋ. ಯಾಕಂದರೆ ಇದು ಒಂದು ಸಣ್ಣ ಕೆಲಸ ಅಲ್ಲ. ಭಾಳ ಜನ ಏನು ಟೀಕೆ ಮಾಡ್ತಾರೆ, ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಯಾರೂ ಸಕ್ಸಸ್ ಆಗಲ್ಲ, ಯಡಿಯೂರಪ್ಪ ಸಕ್ಸಸ್ ಆಗಲ್ಲ, ಬಂಗಾರಪ್ಪನವ್ರು ಸಕ್ಸಸ್ ಆಗಲ್ಲ, ಅಲ್ಲದಿಂದ ಇವೊಂದು 2-3 ಉದಾಹರಣೆ ಹೇಳ್ತಾರೆ. ಆದರೆ ದೇವೇಗೌಡರು ಸಕ್ಸಸ್ ಆಗಿದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ದೇವೇಗೌಡರು ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆದ್ರಲ್ಲ, ಪ್ರಧಾನಿ ಆದರು, ಅದನ್ನು ಯಾರು ಚರ್ಚೆಗೆ ತಗೋದಿಲ್ಲ. ಇದೇ ಬರೇ ನಮ್ಮ ಇವ್ರದ್ದೇ ಹೇಳ್ತಾರೆ, ನಮ್ಮ ಬಂಗಾರಪ್ಪನವರು ಯಡಿಯೂರಪ್ಪನವರು, ಇವೆ 2 ಉದಾಹರಣೆ ಬಿಟ್ಟರೆ. ಆದರೆ ಜನ ಮಾತ್ರ ನನಗೆ ಅನಿಸ್ತದೆ ಮೂರನೇ ಶಕ್ತಿಯನ್ನು ಆಗಬೇಕು ಕರ್ನಾಟಕ ಅನ್ನುವಂಥ ಭಾವನೆ. ಅದರಲ್ಲಿ ಯುವಕರಲ್ಲಿ ಅಂತೂ ಈ ನಿರುದ್ಯೋಗ ಸಮಸ್ಯೆ ಇದೆ, 4 ಲಕ್ಷ ಹುದ್ದೆ ಖಾಲಿ ಇದಾವೆ, ಅದು ನೇಮಕಾತಿ ಆಗ್ತಾ ಇಲ್ಲ. ಅಲ್ಲಿ ಭ್ರಷ್ಟಾಚಾರ, KPSCಯಲ್ಲಿ ನೀವು ನೋಡಿರಿ ಎಷ್ಟು ಕೆಟ್ಟ ಹಗರಣ, ಇಷ್ಟು ಕೆಟ್ಟಿದೆ. KPSC ಚೇರ್ಮನ್ ಆಗಬೇಕಾದ್ರೆ 50 ಕೋಟಿ 100 ಕೋಟಿ ಕೊಡ್ತಾನೆ. ಅವ್ನು ದುಡ್ಡು ಹೊಡ್ಕೊಂಡು ನಿಜವಾದ ಮೆರಿಟ್ ಹುಡುಗರಿಗೆ ಎಲ್ಲಿ ಸಿಗ್ತೈತೆ? ಎಲ್ಲಿವರೆಗೆ EPSC ಮಾದರಿಯಲ್ಲಿ ಮಾಡೋದಿಲ್ಲ, ಅವರ ಮೆರಿಟ್ ಮ್ಯಾಗ ಆಗೋದಿಲ್ಲ. ಈ ರಾಜ್ಯದಲ್ಲಿ ಒಳ್ಳೆಯ ಯುವಕರಿಗೆ ನೌಕರಿ ಸಿಗೋದಿಲ್ಲ. ಅದು ಒಂದು ದೊಡ್ಡ ಸಮಸ್ಯೆ ಯುವಕರಲ್ಲಿದೆ. ಅದಕ್ಕೇ ಜನ ಒಂದು ರೀತಿ ಭ್ರಷ್ಟಾಚಾರ, ಒಂದು ಕಡೆ ನಿರುದ್ಯೋಗ, ಒಂದು ರೀತಿ ಈ ರೀತಿ ಅಡ್ಜಸ್ಟ್ಮೆಂಟ್ನಿಂದ ಜನ BJP ಬಗ್ಗೆನೂ ಸೋತೋಗ್ಯಾರೆ, ಕಾಂಗ್ರೆಸ್ ಬಗ್ಗೆನೂ ಸೋತೋಗ್ಯಾರೆ. ರೈತರುಗಳು ಒಂದ್ ಕಡೆ ಹೋರಾಟ ಮಾಡ್ತಿದ್ರೆ, ಮತ್ತೊಂದ್ ಕಡೆ ರೈತರ ಮಕ್ಕಳು ಇಲ್ಲಿ ಏನಿದ್ದಾರೆ ಜೆನ್ಸಿಗಳು 1990 ಇಂದ 2010 ಯಾರು ಹುಟ್ಟಿದ್ದಾರೆ ಅವರೆಲ್ಲರೂ ಕಾಕ್ರೋಚ್ ಪಾರ್ಟಿ ಕಡೆ ಟ್ರೈ ಮಾಡ್ತಿದ್ದಾರೆ. ಅವರು ರೈತರ ಮಕ್ಕಳು ವಿಭಿನ್ನವಾಗಿ ಹೊಸ ಪಾರ್ಟಿ ಕಡೆ ತಲೆ ಕೆಡಿಸ್ಕೊತಿದ್ದಾರೆ. ಕಾಕ್ರೋಚ್ ಪಾರ್ಟಿ ಬಗ್ಗೆ ಏನ್ ಅನ್ಸುತ್ತೆ ಸರ್? ನೋಡಿ, ಅದು ಕಾಕ್ರೋಚ್ ಪಾರ್ಟಿ ಒಂದು ವ್ಯವಸ್ಥಿತವಾಗಿ ನರೇಂದ್ರ ಮೋದಿಯವ್ರನ್ನ, ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದಂಥ ಒಂದು ವ್ಯವಸ್ಥಿತ ವಿದೇಶದ ಶಕ್ತಿಗಳು. ಅವ ಯಾವನೋ ಅಮೇರಿಕಾದಾಗಿರೋ ಅಲ್ಲಿ ಹೊರಗೆ ಹಾಕಿದ್ದಕ್ಕೆ ಇಲ್ಲಿ ಬಂದು ಅಲ್ಲಿ ಏನು ಮಾತಾಡಬೇಕಾಗಿತ್ತು? ಆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಶಿಕ್ಷಣದಲ್ಲಿ ಈ ರೀತಿ ಆದರೆ ಇದು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತದೆ ಅಂತ ಹೇಳಿ ನೀವು ಇಶ್ಯೂ ಇಟ್ಕೊಂಡಿದ್ದದು. ಅಲ್ಲಿ ಬಿಟ್ಟು ಅವ ಯಾವನೋ ಪಾರ್ಲಿಮೆಂಟಿನಲ್ಲಿ ಬಾಂಬ್ ಹಾಕ್ಸೋದಂಥವನ್ನ ಜಿಂದಾಬಾದ್ ಅನ್ನೋದು,
ಅಲ್ಲಿದಿಂದ ನರೇಂದ್ರ ಮೋದಿ ಅವ್ರಿಗೆ ಹೀಯಾಳಿಸಿ ಮಾತಾಡೋದು, ಇದು ಆಗದಿದ್ದರೆ ಅದು ಸರಿ ಇತ್ತು. ಇದು ಆದಮೇಲೆ ಅಲ್ಲಿ ಸೇರಿದಂಥ ಜನರಲ್ಲೇ 50% ಇವ್ರ ನಡವಳಿಕೆ ನೋಡಿ ಅದು ನಿನ್ನಿದು ನೋಡಿದ್ರೆ ಫೇಡಪ್ ಆಯ್ತು. ಅದು ಈಗ ಅಂಥ ರಾಜಕೀಯ ವ್ಯವಸ್ಥೆ ಬೇಕಾಗಿಲ್ಲ ಜನರಿಗೆ ನೇರವಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂಥ ಮತ್ತು ಭ್ರಷ್ಟಾಚಾರವನ್ನು ತಡೆ ಹಿಡಿಯುವಂಥ, ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡುವಂಥ, ಯಾಕಂದ್ರೆ ಹುದ್ದೆಗಳು ಖಾಲಿ ಅದಾವೆ. ಇವು ಸಾಕಷ್ಟು ಜನ ಪ್ರತಿ ವರ್ಷ ನಿವೃತ್ತಿ ಆಗ್ತಾರೆ. ಅಲ್ಲಿದಿಂದ ಖಾಲಿ ಹುದ್ದೆಗಳಿದಾವೆ. ಪ್ರತಿ ವರ್ಷ 50,000 1 ಲಕ್ಷ ಹುದ್ದೆ ತುಂಬಿಟ್ರೆ ಅಷ್ಟು ಜನರ ನಿರುದ್ಯೋಗದಿಂದ ಹೊರಗೆ ಬರ್ತಾರೆ. ಅವ್ರಿಗೆ ಯಾಕೆ ಗ್ಯಾರಂಟಿ ಬೇಕ್ರಿ? ಉದ್ಯೋಗ ಕೊಟ್ರೆ ನಮ್ಗೆ ಪರ್ಸೆಂಟೇಜ್ ಸಿಗಲ್ವಲ್ಲ ಸರ್? ಸಿಗೋದಿಲ್ಲ. ನೋಡ್ರಿ, ಇವತ್ತು ಎಲ್ಲ ಟೆಂಡರ್ಗಳು ಆಗ್ತಾವ್ರಿ. ಎಲ್ಲ ನೋಡಿ ಒಂದು ಕೋಟಿ ರೂಪಾಯಿ ಕೆಲಸ 3 ಕೋಟಿ ರೂಪಾಯಿ ಮಾಡ್ತಾರೆ. ಅಲ್ಲಿ ಮ್ಯಾಗಿನ 2 ಕೋಟಿ ಎಲ್ಲ ಭ್ರಷ್ಟಾಚಾರ. ಇದು ಬರೀ ಅವ್ನಿಗೆ ನೋಡಿ, ಇವತ್ತು ಎಷ್ಟೋ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ತಾರೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸುಮ್ಮನೆ ವಿಧಾನಸಭೆಯೊಳಗೆ ನಾವು ನೋಡ್ತೀವಿ, ಅಲ್ಲಿ ಜೋಕ್ ಆಗ್ತದೆ. ಸರ್ ಯಾರು ಸೀರಿಯಸ್ ಆಗಿ ಚರ್ಚೆ ಮಾಡೋದಿಲ್ಲ. ಯಾವುದೇ ಸೀರಿಯಸ್ ಇಶ್ಯೂ ಇದ್ದಾಗ ಸೀರಿಯಸ್ ಆಗಿನೇ ಇರಬೇಕು. ಇಡೀ ಸೀರಿಯಸ್ ಆಗಿನೇ ಸದನದ ಮೂಡಿರ್ಬೇಕು. ಅಷ್ಟೊಳಗೆ ಅವ್ರಿಗೆ ಜೋಕ್ ಮಾಡಿಬಿಡ್ತಾರೆ, ನಕ್ ಬಿಡ್ತಾರೆ. ಅವ್ರಿಗೇನು ಸುಮ್ಮನೆ ಗಲಾಟೆ. ಸರ್ ಮತ್ತೊಂದ್ ಕಡೆ ಏನಂದ್ರೆ, ನೀವು ಯಾವ್ದಾದ್ರು ಸೀರಿಯಸ್ ಇಶ್ಯೂ ನೋಡಿದ್ರೆ ಡೈರೆಕ್ಟ್ ಆಗಿ ಸೆಂಟ್ರಲ್ ಲೆಟರ್ ಬರೀತೀರಿ, ಇದು ಸ್ಟೇಟ್ ಇಶ್ಯೂ, ಸ್ಟೇಟ್ ಪಟ್ಟಿಲೇ ಬರುತ್ತೆ. ಬಟ್ ವಾಸ್ತವ ಏನು ಅಂದ್ರೆ, ನ್ಯಾಯ ಸಿಗದೆ ಇದ್ದಾಗ ಇವರು ನ್ಯಾಯಾಲಯಕ್ಕಂತೂ ಹೋಗ್ತಾರೆ. ಆದ್ರೆ ಯತ್ನಾಳ್ ಸಾಹೇಬ್ರು ಏನ್ ಮಾಡ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಸಮಸ್ಯೆಗಳು ತುಂಬಾ ಜಾಸ್ತಿ ಇದ್ದಾಗ ಕೇಂದ್ರಕ್ಕೆ ಪತ್ರ ಬರೀತೀರಿ. ಸೊ ನೀವೇನಾದ್ರು ಪತ್ರ ಬರೀತೀರಾ ಬಿಡದಿ ರೈತರದ್ದು ಸಮಸ್ಯೆಗಳನ್ನ ಇಟ್ಕೊಂಡು? ಬರೀತೇನೆ. ಪ್ರಧಾನಮಂತ್ರಿಗಳಿಗೂ ಬರೀತೇನೆ, ರಾಜ್ಯಪಾಲರಿಗೂ ನಾನು ಇದನ್ನ ತಗೋತೇನೆ, ಸಮಯ ತಗೋತೀನಿ. ಮತ್ತು ಈ ರೈತರನ್ನು ಕರ್ಕೊಂಡು ಹೋಗ್ತೇನೆ ಅಲ್ಲಿ. ಅಂದ್ರೆ ಸರ್ಕಾರ ಈ ರೀತಿ ತಪ್ಪು ಮಾಡ್ಲಾಕತ್ತದೆ, ಈ ರೀತಿ ದೊಡ್ಡ ರೈತರ ಶೋಷಣೆ ಮಾಡ್ಲಾಕತ್ತದ, ಗಮನಕ್ಕೆ ತರೋದು ನನ್ನ ಕರ್ತವ್ಯ ಇದೆ. ನಾನು ತರ್ತೀನಿ. ಇದನ್ನು ಯಾವ ರೀತಿ ಪ್ರಜಾತಾಂತ್ರಿಕವಾಗಿ ಯಾವ್ಯಾವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬೇಕು, ಎಲ್ಲ ಶಾಸ್ತ್ರಗಳನ್ನು ಈ ಒಂದು ಹೋರಾಟದಲ್ಲಿ ನಾನು ಬಳಕೆ ಮಾಡ್ತೀನಿ. ಒಂದು ಪಾರ್ಟಿ ಬೆಂಬಲ ಇರುವಂತಹ ನಾಯಕ ಮಾಡ್ಬೇಕಾಗಿರೋ ಕೆಲಸನ ಒಬ್ಬ ನಮಗ್ ಗೊತ್ತಿಲ್ದಿರೋ ದೂರದ ಊರಿನ ಬಿಸಿಲೂರಿನ ನಾಯಕರು ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿನ ರೈತರು ಸಾಕಷ್ಟು ಹಣ್ಣುಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಅವ್ರು ನಂಗೆ ಕೊಡ್ಬೇಕಾದಾಗ ಒಂದ್ ಮಾತು ಹೇಳಿದ್ರು, ಈ ಸಲ ಯತ್ನಾಳ್ ಸಾಹೇಬ್ರಿಗೆ ಇದನ್ನ ಕೊಟ್ಬಿಡಿ, ನೆಕ್ಸ್ಟ್ ಏನಾದ್ರು ನಾವ್ ಇನ್ನೊಂದ್ಸಲಿ ಈ ಬೆಳೆ ಬೆಳೆಯಕ್ಕೆ ಅಂದ್ರೆ 1-3-4 ವರ್ಷ ಆಗುತ್ತೆ, ಮಿಸ್ ಆಗುತ್ತೆ ಸಾಹೇಬ್ರಿಗೆ, ಯಾಕಂದ್ರೆ ಈ ಸರ್ಕಾರ ಏನಾದ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಕಿತ್ಕೋತಾರೆ ಅಂತ ಹೇಳಿ. ನೀವು ಬೆಳಗ್ಗೆಯಿಂದ ನಿರಂತರವಾಗಿ 5-6 ಗಂಟೆ ಎಲ್ಲಾ ಕಡೆ ಓಡಾಡಿದ್ರೆ, ಒಂದ್ ಹಣ್ಣಾರು ತಿಂದಿ ಈ ಟೈಮಲ್ಲೂ ನೀವು ಆರೋಗ್ಯ ಕೆಡಿಸ್ಕೊಂಡ್ರು ಪರವಾಗಿಲ್ಲ ಅಂತಿದ್ದೀರಿ ಅಂತ. ಇದೆಲ್ಲ ಸೆಂಟಿಮೆಂಟ್ ಎಲ್ಲ ಕೇಳಿದಾಗ ಏನನ್ಸುತ್ತೆ ಸರ್? ಇಲ್ಲ, ಏನು ರೈತರು ಗಾಬರಿ ಆಗುವಂಥದ್ದು ಅವಶ್ಯ ಇಲ್ಲ. ಇದನ್ನ ಉಳಿಸುವಂಥ 100ಕ್ಕೆ 100 ನಾವು ಪ್ರಯತ್ನ ಮಾಡ್ತೀವಿ. ಮುಂದಿನ ಸಲ ಇದಕ್ಕಿಂತ ಹೆಚ್ಚು ರುಚಿಕರವಾದ ಹಣ್ಣು ತಿನ್ನುವಂಥ ರೈತರ ಮನೆಗೆ ಬರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿ ಬಯಸ್ತಾ ಇದ್ದೀನಿ. ಕಾಂಪ್ರಮೈಸ್ ರಾಜಕಾರಣಿ ಯಾರಿಗೂ ಬೇಕಾಗಿಲ್ಲ. ನಿಜವಾಗ್ಲೂ ರೈತರ ಮೇಲೆ ಯಾವ್ದಾದ್ರು ಕನ್ಸರ್ನ್ ಇದ್ರೆ ನಿಮ್ ಭಾಗ ನಮ್ ಭಾಗ ಅಂತ ಬಿಟ್ಬಿಡಿ, ಸಿಎಂ ಇಡೀ ಕರ್ನಾಟಕಕ್ಕೆ ಅನ್ನೋದನ್ನ ಮರಿಬೇಡಿ ಅನ್ನೋದು ರೈತರ ಹಾಗೂ ಇಲ್ಲಿನ ನಾಯಕರ ಮಾತಾಗಿದೆ.